ಆ ರೀಲ್ ಬಗ್ಗೆ ಚರ್ಚೆ ಮಾಡಿ ಅವ್ರ ಬದುಕೇನಿತ್ತು ಹಿಂದೆ ಬಂದ್ರಲ್ಲ, ದೊಡ್ಡಹಳ್ಳಿಲಿ ಕೂಡಳ್ಳಿ ಹಳ್ಳಿಲಿ, ಅದನ್ನು ಮತ್ತೆ ಜ್ಞಾಪಕ ಯಾಕೆ ಮಾಡ್ಕೊತೀರಿ? ಇವತ್ತು ಚೆನ್ನಾಗಿ ಬೆಳೆಸಿದ್ದಾರೆ ಜನ, ಲೂಟಿ ಹೊಡೆದು ಬೆಳೆದಿದ್ದೀರಿ. ಅವತ್ತಿನ ದಿನಗಳು ಯಾಕೆ ನೆನ್ಕೊತೀರಿ? ರೀಲ್ ಬಗ್ಗೆ ಯಾವ ರೀಲ್ ತೋರಿಸ್ತಾ ಇದ್ರಿ ಅನ್ನೋದು ಗೊತ್ತಿಲ್ವಾ ಜನಕ್ಕೆ? ಅಲ್ಲಿ ಯಾವ ರೀಲ್ ತೋರಿಸ್ತಾ ಇದ್ರು ಅಂತ ಹೇಳಿ ಆ ರೀಲ್ ನಾನು ತೋರಿಸ್ಕೊಂಡು ಬಂದಿಲ್ಲ. ನಾನು ಬಂದಿರೋದು ಜನಗಳ ಬದುಕನ್ನು ಸರಿಪಡಿಸ್ತಕ್ಕಂಥ ರೀಲ್ ಬಿಟ್ಕೊಂಡ್ ಬಂದಿದ್ದೀನಿ. ಅವ್ರು ಏನ್ ಬಿಟ್ಟಿದ್ದಾರೆ? ಅಯ್ಯೋ, ಎಷ್ಟು ಬಿಡ್ಬೇಕು, ಎಷ್ಟು ಬಿಡ್ಬೇಕಾ ನೋಡಿ. ನಾನು ನನ್ನ ವೃತ್ತಿ ಈ ಎಜುಕೇಶನ್ ನಾನು ಮಾಡ್ತಾ ಇದ್ದಾಗಲೇ ಬೆಂಗಳೂರು ನಗರದಲ್ಲಿ ನಾನು 3 ವೆಹಿಕಲ್ ಇಟ್ಕೊಂಡಿದ್ದೆ, ಲಾರಿಗಳನ್ನ. ಬೆಂಗಳೂರು ನಗರದ ಕಸ ವಿಲೇವಾರಿಯ ಒಂದು ಟೆಂಡರ್ನ 2-3 ವಾರ್ಡ್ನಲ್ಲಿ ತೆಗೆದುಕೊಂಡಿದ್ದೆ. ಗೌರವಯುತವಾಗಿ ಬದುಕಿದ್ದೇನೆ. ಇವ್ರ ಥರ ಸರ್ಕಾರದ ಭೂಮಿಗಳನ್ನ ಸುಳ್ಳು ಲೆಕ್ಕ ಕೊಟ್ಕೊಂಡು ಹಲವಾರು ಕುಟುಂಬಗಳನ್ನ ಬೀದಿಗೆ ತಂದಿಟ್ಟು ಆ ರೀತಿ ಕಲ್ಲೊಡೆದ ಜೀವನ ಮಾಡಿಲ್ಲ. ನನ್ನ ಜೀವನವೇ ಬೇರೆ, ಅವ್ರ ಜೀವನವೇ ಬೇರೆ. ಕುಟುಂಬದ ಸದಸ್ಯ ಅವನು, ನನ್ನ ತಮ್ಮ, ಅವನು ಮಾತಾಡ್ತಾನೆ. ಅವನ ಬಗ್ಗೆ ನಿಮ್ಗೆ ಯಾಕೆ ಅನುಮಾನ? ಇದೆ ಪಾಪ. ಈ ಕೆಲಸ ಮಾಡಿಸು ಮುಖ್ಯಮಂತ್ರಿಗಳಲ್ವಾ, ಅವರ ಏರಿಯಾಗಳಿಗೆ ಅವರ ಶಾಸಕ ಸ್ಥಾನದಲ್ಲಿ ಹೋಗಿ ಅರ್ಜಿ ಕೊಟ್ಟಿರ್ತಾರೆ, ಕೆಲಸ ಮಾಡಿಕೊಟ್ಟಿರ್ತಾರೆ. ಅದು ನೆನೆಸ್ಕೊಳ್ಳೋದು ನಮ್ಮ ಸಂಸ್ಕೃತಿ ಅಲ್ವಾ? ಆ ಊರಿನ ಅಭಿವೃದ್ಧಿಗೆ, ಗುರುಮಿಟ್ಕಲ್ನ ಅಭಿವೃದ್ಧಿಗೆ ಪೈರಾವರು ಕೊಟ್ಟಿದ್ರೆ ಅದನ್ನ ನೆನೆಸ್ಕೊಂಡಿದ್ದಾರೆ. ತಪ್ಪೇನಿದೆ? ರಾಜ್ಯಸಭಾ ಚುನಾವಣೆ ಮತ ಹಾಕೋದಕ್ಕೆ ಅದು ನಾಳೆ ಗೊತ್ತಾಗುತ್ತೆ. ಎಷ್ಟು ಸಲ ಹೇಳೋದ ನಾವು? ನಿಖಿಲ್ ಎಷ್ಟು ಸಲ ಹೇಳಬೇಕು? ಎಷ್ಟು ಸಲ ಹೇಳಿದ್ದಾನೆ? ಏನ್ ಈಗ ನೆನ್ನೆನೂ ಸಹ ನಾವೊಂದು ಸಭೆ ಮಾಡಿದ್ದೇವೆ. ರಾತ್ರಿ 1:30 ಗಂಟೆವರೆಗೂ ಸುದೀರ್ಘವಾಗಿ ಮಂಡ್ಯ ಜಿಲ್ಲೆಯ ನಮ್ಮ ಮಾಜಿ ಶಾಸಕರುಗಳು, ಹಾಲಿ ಶಾಸಕರೇನಿದ್ದಾರೊಬ್ರು, ಎಲ್ಲರೂ ಕೂತು ಚರ್ಚೆ ಮಾಡಿದ್ದೇವೆ. ಹಲವಾರು ವಿಷಯಗಳು ಚರ್ಚೆ ಮಾಡಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಸೃಷ್ಟಿಯಿಂದ ಏನಾಗಬೇಕು ಅಂತಕ್ಕಂಥದ್ದು ಅವರೆಲ್ಲರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದೆಲ್ಲವನ್ನು ಕ್ರೋಢೀಕರಿಸಿದ್ದೇನೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆಯಲ್ಲ, ಏನೋ JDS ಕೈಯೇ ತಪ್ಪೋಯ್ತು ಅಂತಲೂ ಕೆಲವರು ಮಾತನಾಡ್ತಾರೆ. ಸೀಟ್ ಹೊಂದಾಣಿಕೆ ಆಗಬೇಕಲ್ಲ. ಸ್ಪರ್ಧೆ ಮಾಡ್ತೀನಿ ಅಂತಾನೆ ಹೇಳ್ತಾ ಇದ್ದಾರೆ. ಯಾರು? ಸಿಗ್ಲಿ ಬಿಡ್ಲಿ ಸುಮಲತಾ ಅವರು. ಅದು ಅವ್ರಿಗೆ ಸೇರಿದ್ದು. ಅವ್ರ ಬಗ್ಗೆ ನಾನು ಯಾಕೆ ಮಾತಾಡ್ಲಿ? ದೊಡ್ಡವರಿದ್ದಾರೆ. ದೊಡ್ಡವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ? ಅವ್ರು ದೊಡ್ಡವರಿದ್ದಾರೆ. ನಾವು ನಮ್ಮ ಪಕ್ಷ ಸಣ್ಣ ಪಕ್ಷ ಇದೆ. ಈ ಸಣ್ಣ ಪಕ್ಷದಿಂದ ಏನ್ ಕೆಲಸ ಮಾಡ್ಬೇಕು ಮಾಡ್ತೀವಿ. ಬಯಸ್ತಾರೆ, ಕಾರ್ಯಕರ್ತರು ಬಯಸ್ತಾರೆ ಕುಮಾರಸ್ವಾಮಿ ನಿಲ್ಲಬೇಕು ಅಂತೇಳಿ. ಎಷ್ಟು ಕಡೆ ನಿಲ್ಲಕ್ಕಾಗುತ್ತೆ ನಾನು? ಅದರಿಂದ ನೋಡೋಣ. ಸಮಯದಲ್ಲಿ ಪಕ್ಷಕ್ಕೆ ಇವತ್ತು ನಮಗೆ 28 ಸ್ಥಾನ ಗೆಲ್ಲಬೇಕು, ಅದು ನನ್ನ ಗುರಿ ಇರ್ತಕ್ಕಂಥದ್ದು. ಆ 28 ಸ್ಥಾನ ಗೆಲ್ತಕ್ಕಂಥವ್ರ ಕಡೆ ನನ್ನ ಗಮನ ಇದೆಯೇ ಹೊರತು ನಾನು ವೈಯಕ್ತಿಕವಾದಂಥ ಸ್ಥಾನಮಾನಗಳ ಬಗ್ಗೆ ನಾನು ಚಿಂತೆ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.